ಇನ್ನು ಇವತ್ತು ಆರೋಪಿಗಳನ್ನ ಮೈಸೂರಿಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಜೊತೆಗೆ ದೀಪಕ್, ಕೇಶವ್, ಕಾರ್ತಿಕ್ ಹಾಗೆ ನಿಖಿಲ್ ನಾಯಕ್ ಇವರನ್ನ ಮೈಸೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಖಾಸಗಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ಮಹಜರು ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 5 ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಹಜರಿಗೆ ಪೊಲೀಸರು ತಯಾರಿಯನ್ನ ನಡೆಸಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ನಡೆದಂಥ ನಂತರದಲ್ಲಿ ನಟ ದರ್ಶನ್ ನೇರವಾಗಿ ಹೋಗಿದ್ದು ಮೈಸೂರಿಗೆ. ಅಲ್ಲಿ ಶೂಟಿಂಗ್ ನಲ್ಲಿ ಭಾಗಿಯಾಗುವುದಕ್ಕೆ ಅಂತ ಹೇಳಿ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಅರೆಸ್ಟ್ ಆದಂತಹ ದಿನ ಬೆಳಗಿನ ಜಾವ ಗೋಲ್ಡ್ ಜಿಮ್ ಅಂತ ಏನಿದೆ ಮೈಸೂರಿನಲ್ಲಿ, ಅಲ್ಲಿಗೆ ಹೋಗಿ ಜಿಮ್ನಲ್ಲಿ 1-1.5 ತಾಸು ವರ್ಕೌಟ್ ಕೂಡ ಮಾಡಿರ್ತಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ರಾಡಿಸನ್ ಬ್ಲೂ ಹೋಟೆಲ್ಗೂ ಕೂಡ ಹೋಗಿರ್ತಾರೆ. ಅಲ್ಲಿ ಕೆಲ ಆರೋಪಿಗಳು ಅಂದ್ರೆ ಯಾರು ಸರೆಂಡರ್ ಆದ್ರಲ್ಲ ಆ ಸ್ಟೇಷನ್ಗೆ ಬಂದು ಆ ಆರೋಪಿಗಳು ಅಲ್ಲಿ ಮೈಸೂರಿನಲ್ಲಿ ದರ್ಶನ್ ಅವರನ್ನ ಮೀಟ್ ಆಗಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಜರಿಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಮೈಸೂರಿಗೆ ಎಷ್ಟು ಹೊತ್ತಿಗೆ ಕರ್ಕೊಂಡು ಬರಬಹುದು? ಯಾವ ಜಾಗಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಹಜರು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ರವಿ, ವಿದ್ಯಶ್ರೀ, ರೇಣುಕಾಸ್ವಾಮಿ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಅವರ ಸಂಗಡಿಗರು 5 ಮಂದಿಯನ್ನ ಮೈಸೂರಿಗೆ ಇವತ್ತು ತಡರಾತ್ರಿ ಕರೆದುಕೊಂಡು ಬರ್ಬೋದು ಅನ್ನೋ ಮಾತುಗಳು ಈಗ ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಿದೆ. ಕಾರಣ, ಈ ರೇಣುಕಾಸ್ವಾಮಿ ಅವರ ಹತ್ಯೆಯನ್ನ ಮಾಡಿದ ಬಳಿಕ ದರ್ಶನ್ ಅವರು ತಮ್ಮ ವೆಹಿಕಲ್ನಲ್ಲಿ ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿರುವಂತಹ ಖಾಸಗಿ ಹೋಟೆಲ್ ಅಂದ್ರೆ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರು ವಾಸ್ತವ್ಯವನ್ನ ಹೂಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇದೇ ಸಂದರ್ಭಕ್ಕೆ ಬಾಡಿ ಸಿಕ್ಕ ಬಳಿಕ ಈ ಅಲ್ವರನ್ನ ಅರೆಸ್ಟ್ ಆಗಬೇಕು, ತಾವೇ ತಪ್ಪು ಮಾಡಿದ್ವಿ ಅಂತೇಳಿ ತಪ್ಪೊಪ್ಪಿಗೆ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಮಾತುಕತೆ ನಡೆದಿರ್ತದೆ. ಆದರೆ ಅವರಿಗೆ ಒಂದಷ್ಟು ಭಯ ಹಾಗೂ ಆತಂಕ ಶುರುವಾಗುತ್ತೆ. ಅದಾದ ಬಳಿಕ ಅವರು ನೇರವಾಗಿ ಆ ಕೊಲೆ ಮಾಡಿದಂತಹ ಎಲ್ಲರೂ ಅಂದರೆ 4 ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದು ಮೈಸೂರಿನಲ್ಲಿರುವಂತಹ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಇವ್ರನ್ನ ಮೀಟ್ ಮಾಡಿದ್ರು ಅನ್ನೋದು ಮಾಹಿತಿ. ಆ ಕಾರಣಕ್ಕಾಗಿ ರಾಡಿಸನ್ ಬ್ಲೂ ಹೋಟೆಲ್ಗೆ ಕರ್ಕೊಂಡು ಬರ್ತಾರೆ. ಇದ್ರ ಜೊತೆಗೆ ದರ್ಶನ್ ಅವರು ಮೈಸೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಡ್ಡಾಡಿದ್ದಂತಹ ಅಂದ್ರೆ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ ಜಿಮ್, ಇದರ ಜೊತೆಗೆ ಡೆವಿಲ್ ಚಿತ್ರೀಕರಣ ನಡೀತಿದ್ದಂತಹ ಲಲಿತ ಮಹಲ್ ಪ್ಯಾಲೇಸ್, ಈ 2 ಸ್ಥಳಗಳಿಗೂ ಕೂಡ ದರ್ಶನ್ ಅವರನ್ನ ಕರ್ಕೊಂಡು ಬರ್ತಾರೆ. ಜೊತೆಗೆ ಅಂದ್ರೆ ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಂತಹ 4+1 5 ಕೂಡ ಮೈಸೂರಿನಲ್ಲಿರುವಂತಹ ರಾಡಿಸನ್ ಬ್ಲೂ ಹೋಟೆಲ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಮಹಾಜರನ್ನ ಮಾಡ್ತಾರೆ. ಒಂದಷ್ಟು ಮಹತ್ವವಾದ ಅಂಶಗಳು ಇಲ್ಲೇ ಸಿಕ್ಕಿರೋದು ಅನ್ನೋದು ಸದ್ಯ ಪೊಲೀಸ್ಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ ಇವತ್ತು ತಡರಾತ್ರಿಯೇ ಅವರನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಾಜರನ್ನ ಮಾಡ್ತಾರೆ. ಒಂದು ವೇಳೆ ಇವತ್ತು ತಡರಾತ್ರಿ ಮಿಸ್ ಆದ್ರೆ ನಾಳೆ ಅವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಮಹಾಜರನ್ನ ಹಾಗೆ ಸಂಪರ್ಕದಲ್ಲಿ ರವಿ, ಲೈವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಆರೋಪಿಗಳನ್ನ ಕರ್ಕೊಂಡು ಬರಲಾಗಿದೆ. ಕೆಎಸ್ಆರ್ಪಿ ವ್ಯಾನ್ ನಲ್ಲಿ ಆರೋಪಿಗಳನ್ನ ಮಹಜರಿಗಾಗಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಆ ಲೈವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳನ್ನ ಕರ್ಕೊಂಡು ಬಂದಿರುವಂತಹ ಮಾಹಿತಿ ಇದೆ. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಏನಿದೆ ಅಲ್ಲಿ ಏನ್ ಪ್ಲಾನಿಂಗ್ ನಡೆದಿತ್ತು, ಶೆಟ್ಟಿಗೆ ಹೋಗೋದಕ್ಕೂ ಮೊದಲು ಆರೋಪಿಗಳು ಏನು ಈ ಜಾಗದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿದ್ರು, ಆ ನಿಟ್ಟಿನಲ್ಲಿ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಏನ್ ಚರ್ಚೆಯನ್ನ ಮಾಡಲಾಗಿತ್ತು, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ, ಕಿಡ್ನಾಪ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳಾಗಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ. ರೈಟ್, ನಟ ದರ್ಶನ್ ಅವರನ್ನ ಕರ್ಕೊಂಡು ಬರಲಾಗಿದೆ. ಪ್ರಕರಣದ A2 ಆರೋಪಿ ನಟ ದರ್ಶನ್ ಅವರನ್ನ ಗಮನಿಸಿದ್ರಿ. ಅವರನ್ನ ರೆಸ್ಟೋ ಬಾರ್ಗೆ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಬಂದು ಮಹಜರನ್ನ ಮಾಡೋದಕ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ. ಒಟ್ಟು 4-5 ಜನ ಆರೋಪಿಗಳನ್ನ ಕರ್ಕೊಂಡು ಬರಲಾಗಿದೆ ಅನ್ನುವಂತ ಮಾಹಿತಿ. ನಟ ದರ್ಶನ್ ಅವರನ್ನ ಗಮನಿಸಿದ್ರೆ ಬ್ಲೂ ಕಲರ್ ಟಿ ಶರ್ಟ್ ನಲ್ಲಿ ಮೊದಲನೆಯ ಆರೋಪಿಯಾಗಿ ಆ ಕೆಎಸ್ಆರ್ಪಿ ವ್ಯಾನ್ ನಿಂದ ಇಳಿದಿದ್ದು ನಟ ದರ್ಶನ್. ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸ್ಟೋನಿ ಬ್ರೂಕ್ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಅಥವಾ ಅವರ ಅಭಿಮಾನಿಗಳು ಎಲ್ಲಿ ಹೋದ್ರೂ ಬಂದು ಸೇರ್ತಾರೆ, ಅವರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಮಹಜರು ಕಾರ್ಯ ನಡೆಯಲಿದೆ. ಈಗಷ್ಟೇ ಆ ದೃಶ್ಯಗಳನ್ನ ಗಮನಿಸಿದ್ರಿ, ಲೈವ್ ದೃಶ್ಯಗಳನ್ನ ಗಮನಿಸಿದ್ರಿ. ಆರೋಪಿ, ಪ್ರಕರಣದ A2 ಆರೋಪಿ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ. ಮುಂಭಾಗದಲ್ಲಿ ಯಾರಿಗೂ ಕೂಡ ಪವಿತ್ರನ ಕೊಟ್ಟಿಲ್ಲ.
ವಿಷ್ಣು ಸಾರ್ವಜನಿಕರು ಕೂಡ ಪ್ರವೇಶವನ್ನು ಕೊಟ್ಟಲ್ಲಿ ದರ್ಶನ್ ಹಾಗೆ ಆತನ ಸಹಚರ ವಿನಯ್ ಆರೋಪಿ 10 ನಂಬರ್ ವಿನಯ್ ಆರೋಪಿಗಳನ್ನ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಕರ್ಕೊಂಡು ಬಂದಂತಹ ದೃಶ್ಯ ಇದು. ಈಗಾಗಲೇ ಆರೋಪಿಗಳನ್ನ ಒಳಗಡೆ ಕರ್ಕೊಂಡು ಹೋಗಲಾಗಿದೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಯಾರ್ಯಾರು ಆರೋಪಿಗಳನ್ನ ಕರ್ಕೊಂಡು ಬರಲಾಗಿದೆ ಅಂತ ಹೇಳಿ. ಪ್ರಮುಖವಾಗಿ ನಟ ದರ್ಶನ್ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅವರನ್ನ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಬರಲಾಗಿದೆ. ಬ್ಲೂ ಕಲರ್ ಟಿ ಶರ್ಟ್ ನಲ್ಲಿ ನಟ ದರ್ಶನ್ ಅವರು ಕಾಣಿಸಿಕೊಂಡ್ರು. ನೀವು ನೋಡ್ತಾ ಇದ್ದೀರಿ ಆ ದೃಶ್ಯಗಳನ್ನ. ಜೊತೆಗೆ ಈ ಸ್ಟೋನಿ ಬ್ರೂಕ್ ನ ಓನರ್ ಆಗಿರುವಂತಹ ವಿನಯ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆಯಾ? ರೈಟ್, ಗಮನಿಸಿದ್ರೆ ಆ ಬ್ಲೂ ಕಲರ್ ಮಾಸ್ಕ್ ಹಾಕೊಂಡು ಒಳಗಡೆ ಹೋದಂತಹ ವ್ಯಕ್ತಿ ಆತ ಸ್ಟೋನಿ ಬ್ರೂಕ್ ನ ಓನರ್. ಆತನನ್ನು ಕೂಡ ಕರ್ಕೊಂಡು ಬರಲಾಗಿದೆ. ಆತನ ಜೊತೆಗೆ ಇನ್ನೂ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಬಂದಿರುವಂತಹ ಮಾಹಿತಿ. ಎಂತಹ ವಿಪರ್ಯಾಸ ನೋಡಿ. ಯಾವ ಸ್ಟೋನಿ ಬ್ರೂಕ್ ನಲ್ಲಿ ಆಗಾಗ್ಗೆ ಹೋಗಿ ನಟ ದರ್ಶನ್ ಪಾರ್ಟಿಯನ್ನ ಮಾಡ್ತಾ ಇದ್ರು, ಯಾವ ಸ್ಟೋನಿ ಬ್ರೂಕ್ ನಲ್ಲಿ ನಟ ದರ್ಶನ್ಗಾಗಿಯೇ ಒಂದು ಜಾಗವನ್ನ ಮೀಸಲಿಟ್ಟಿದ್ರು ವಿನಯ್, ಅದೇ ಸ್ಟೋನಿ ಬ್ರೂಕ್ಗೆ ಈಗ ಆರೋಪಿಯಾಗಿ ಮಹಜರಿಗಾಗಿ ದರ್ಶನ್ ಎಂಟ್ರಿ ಆಗಿದ್ದಾರೆ. ಕೇವಲ ನಟ ದರ್ಶನ್ ಮಾತ್ರ ಅಲ್ಲ, ಸ್ಟೋನಿ ಬ್ರೂಕ್ ನ ಓನರ್ ಆಗಿರುವಂತಹ ಆರೋಪಿ, ಪ್ರಕರಣದ 10ನೇ ಆರೋಪಿ ಆಗಿರುವಂತಹ ವಿನಯ್ನ ಕೂಡ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ನೇರವಾಗಿ ಕರ್ಕೊಂಡು ಬಂದಿದ್ದು ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ. ಅಲ್ಲಿ ಆರೋಪಿಗಳನ್ನ ಈಗ ಮಹಜರಿಗೆ ಒಳಪಡಿಸಲಾಗುತ್ತೆ. ಯಾವ ರೀತಿಯಾದಂತಹ ಚರ್ಚೆಗಳಾಯಿತು, ಅಲ್ಲಿ ಏನ್ ಪ್ಲಾನಿಂಗ್ ಆಗಿತ್ತು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಟ ದರ್ಶನ್ ಪ್ರಕರಣದ A2 ಆರೋಪಿ ದರ್ಶನ್ ಆ KSRP ವ್ಯಾನ್ ನ ಒಳಭಾಗದಲ್ಲಿ. ಇಲ್ಲಿವರೆಗೂ ಕೂಡ ದರ್ಶನ್ ಅವರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ, ಯಾವುದೇ ಮಹಜರಿಗೆ ಯಾವುದೇ ಕೋರ್ಟ್ಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪ್ರತ್ಯೇಕ ವೆಹಿಕಲ್ನ ಬಳಕೆಯನ್ನ ಮಾಡ್ತಾ ಇದ್ರು ಪೊಲೀಸರು. ಬಟ್ ಈ ಬಾರಿ ಹಾಗೆ ಮಾಡಿಲ್ಲ. ಎಲ್ಲ ಆರೋಪಿಗಳ ಜೊತೆಗೆ ಆ KSRP ವ್ಯಾನ್ ನಲ್ಲಿ ನಟ ದರ್ಶನ್ ಅವರನ್ನು ಕೂಡ ಮಹಜರಿಗಾಗಿ ಕರ್ಕೊಂಡು ಹೋಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.